ಹಾಯ್ ಹಲೋ ನಮಸ್ಕಾರ ರೀ ಎಲ್ರಿಗೂ ಜೈ ಶ್ರೀರಾಮ್. ಏನಪ್ಪ ಅಂದ್ರೆ ಯಾರೂ ಬಿಲೀವ್ ಮಾಡಿಲ್ಲ, ನಾನು ಬೆಂಗಳೂರಿಂದ ಈ ಬೈಕ್ ಮೇಲೆ ಬಂದೇನಂದ್ರೆ ಮತ್ತು ರಿಟರ್ನ್ ಇದೇ ಬೈಕ್ ಮ್ಯಾಗ ನಾವು ರಿಟರ್ನ್ ಆಗ್ಲತ್ತೀವಿ ರೀ ಬೆಂಗಳೂರಿನಾಗ. ಅವತ್ತು ಬಂದಾಗ ವಿಡಿಯೋ ಮಾಡೋಕ್ಕಾಗಿಲ್ಲ, ಇವತ್ತು ವಿಡಿಯೋ ಮಾಡ್ತೀನಿ, ನೀವೆಲ್ಲರೂ ನೋಡ್ಬೇಕು. ಇವತ್ತು ನಿಮ್ಗೆ ತುಂಗಭದ್ರಾ ಡ್ಯಾಮು ಮತ್ತು ನಮ್ಮದು ಫೇಮಸ್ ಇರೋಂಥ ನಾರಾಯಣಪುರ ಡ್ಯಾಮ ಎಲ್ಲ ತೋರಿಸ್ತೀನಿ ರೀ. ನಮ್ಮ ಲಗೇಜ್ ನೋಡಿರಿ ರೆಡಿಯಾಗಿದ್ದ, ನಮ್ಮ ಬ್ಯಾಗ್ ಅಂತೂ ಸಿಂಪಲ್ ಐತ್ರಿ. ಮತ್ತು ಇದು ತೊಗೊಂಡು ಹೋಗ್ಬೇಕು ರೀ ಬೈಕ್ ಮ್ಯಾಗ. ಇದು ನೋಡಿರಿ ನಮ್ಮ ಹೆಲ್ಮೆಟ್, ನಮ್ಮ ವಿಡಿಯೋ ಹೆಲ್ಮೆಟ ನೋಡೋಕ್ಕಷ್ಟ ಸ್ವಲ್ಪ ಅಷ್ಟೊಂದು ಇದು ಇಲ್ಲರಿ. ಇದೇ ಹೆಲ್ಮೆಟ್ ಹಾಕ್ಕೊಂಡು ನಾವಿವತ್ತು ಹೊಂಟ್ಬಿಟ್ಟು ರೀ ಸೀದಾ ಬೆಂಗ್ಳೂರಿಗೆ ರೀ. ನಮ್ಮ ಅಕ್ಕ ಮತ್ತು ನಮ್ಮ ಮಾಮ ರೀ ಇಬ್ಬರು ಸ್ಟ್ರಗಲ್ ಮಾಡತ್ತಾರೆ ರೀ ನನಗೆ ಕಳ್ಸಕ್ಕೆ. ಬೇಸರಾಗಿಬಿಟ್ಟು ಇನ್ನೂರಿಗೆ 4 ದಿನದಾಗ. ಆದ್ರೆ ನಮ್ಮ ಮಾಮ ಒಳಗಿಂದೊಳಗೆ ಹೆಂಗೆ ನಗ್ತಾನೆ ನೋಡ್ರಿ. ನೋಡ್ರಿ ಸ್ಮೆಲ್ ನೋಡ್ರಿ ಒಂದು. ನಮ್ಮ ಅಕ್ಕ ನಮ್ಮ ಮಾಮ ಇಬ್ಬರು ಸ್ಟ್ರಗಲ್ ಮಾಡತ್ತಾರೆ ನನಗೋಸ್ಕರ. ನೋಡ್ರಿ ತಮ್ಮ ದಿನ ಹಳೆಯ ದಿನ ಅಂದಮೇಲೆ ಇದೆಲ್ಲ ಸಣ್ಣ ಪುಟ್ಟ ಕೆಲಸ ಮಾಡ್ಬೇಕ್ರಿ. ಏನಪ್ಪ ಅಂದ್ರೆ ಬೆಂಗ್ಳೂರಿಗೆ ಹೋಗ್ಬೇಕಲ್ರಿ. ಇನ್ನೂ 2 ತಿಂಗಳಿಗೆ ಬಂದು ಇವರು ಟೆನ್ಷನ್ ಕೊಡೋದ್ರಿ. ನಾನು ಅವಾಗ ಬರ್ತಾ ಇರ್ತೀನಿ ರೀ. ಮಳೆ ಬರ್ಬಾರ್ದಂತ ಮೇಲ್ಗಡೆ ಕವರ್ ಹಾಕ್ಲತ್ತಾರ. ಈಗ ಕಟ್ಟಿನ ಮತ್ತೆ ವಿಡಿಯೋ ಮಾಡೋಣ್ರಿ. ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ. ಫೈನಲಿ ನಮ್ಮ ಲಗೇಜ್ ಕಟ್ಬಿಟ್ಟಿವ್ರಿ. ಇವಾಗಂತೂ ಏನು ಕೆಲಸ ಇಲ್ರಿ, ಸಣ್ಣಗೆ ಬಿಡ್ಬೇಕ್ರಿ. ಏನಪ್ಪ ಅಂದ್ರೆ ಬೆಂಗ್ಳೂರು ಹೊಂಟೀನಿ ರೀ. ಅಲ್ಲಿ ನಮ್ಗೆ ವಿಡಿಯೋನು ಮಾಡೋಕ್ಕಾಗತ್ತಿಲ್ಲ, ಎಲ್ಲ ಚೆಂದ ಕಟ್ಟೀನಿ ರೀ. ಮತ್ತು ನೋಡೋಣ್ರಿ ಮುಂದೆ ಏನೇನಾಗತ್ತಾ, ಮುಂದೆಲ್ಲ ತೋರಿಸ್ತೀನಿ ಎಲ್ಲಿ ನಿಂದಿರ್ತೀವಿ. 2 ಲಗೇಜ್ ಮಾಡತ್ತಾರೆ ಈಗ ರೀ. ಹುಂಡಿ ಅವೆಲ್ಲ ಏನೇನೋ ಕೊಟ್ಟು ಕಳ್ಸತ್ತಲ್ರಿ ನಮ್ಮ ಅಕ್ಕ. ಹಬ್ಬ ಮಾಡ್ರಿ. ಇದ್ರೊಳಗೇನೆ ಏನೇ ಐತ್ರಿ ಈಗ ರೀ, ಇದೆಲ್ಲ ಇಂಥವೆಲ್ಲ ಉಳಿಸ್ಕೊಂಡ್ಬಿಡ್ತಾರೆ ರೀ. ಹೆಲ್ಮೆಟ್ ಹಾಕೊಂಡ್ಬಿಟ್ಟಿವ್ರಿ ಫೈನಲಿ. ಹೆಲ್ಮೆಟ್ ಒಳಗೆ ಹಿಂಗೆ ಕಾಣತ್ತೆ ರೀ ಲುಕ್ಕ. ಒಳಗಡೆ ನಮ್ಮ ಫೋನ್ ಹೋದವ್ರಿ, ತೊಗೊಂಡು ಹೋಗೊಂಡ್ರಿ. ಅದೇ ನಮಗೆ ಇಂಪಾರ್ಟೆಂಟ್ ರೀ ನಮ್ಮ ಕೆಲ್ಸದ ಮ್ಯಾಗ. ಅದೇ ಈಗ ಕೀ ಬಿಟ್ಟು ಹೊಂಟೀವಿ ರೀ. ಕೀ, ಇಯರ್ಫೋನ್, ಇದೇ ಫೋನ್ ನಮಗೆ ಇಂಪಾರ್ಟೆಂಟ. ಮತ್ತು ಇನ್ನೊಂದು ಏನಂದ್ರೆ ಚಾರ್ಜರ್ ಕೇಬಲ್. ಅಕ್ಕ ಚಾರ್ಜರ್ ಕೇಬಲ್ ಚೆಕ್ಕರ ಕೇಬಲ್ ಕಾರ್ಡ್ ಅದ್ರೊಳಗಿಂತ ಕೇಬಲ್ ತೊಗೊಳತ್ತೀವಿ ರೀ. ಚಾರ್ಜರ್ದ ಅಡ್ಯಾಪ್ಟರ್ ಅದ್ರೊಳಗೆ ಇದ್ರ ಪ್ರಾಬ್ಲಮ್ ಇಲ್ಲ ರೀ. ಯಾಕಂದ್ರೆ ನಮ್ಗೆ ಇದಕ್ಕೆ ಚಾರ್ಜರ್ ಇಡಬೇಕಲ್ರಿ. ಇದ್ರೊಳಗೆ ಚಾರ್ಜರ್ ಇಲ್ಲ ರೀ. ಮೇ ಬಿ ಎಷ್ಟಂದ್ರೆ 78 ಆಗಿದ್ರಿ. ಏನು ಪ್ರಾಬ್ಲಮ್ ಇಲ್ಲ ರೀ ಅದು. ಅಲ್ಲಿವರೆಗೂ ಆರಾಮ್ಸೆ ಆಗಿದ್ರೆ ಬರ್ರಿ ಹೋಗೋಣ. ಅವ್ರು ನಮ್ಮ ರಾಜವಲ್ಲಿಗಳು ಅಂತ ಮಕ್ಕೊಂಡ್ರಿ. ಊಟಾಡೋ ಯುವರಾಜ್ ಜಾನ್ಸು ಜರಾಜು ಶಿವನ್ ಊಟಾಡ. ಅಲ್ಲಿ ಇನ್ನೊಬ್ಬ ಮಕ್ಕೊಂಡನ್ರಿ ಹುಲಿ ರಾಜವಲ್ಲಿ. ನಾವು ಹೊಂಟೇನಂತ ಅವ್ರಿಗೆ ಗೊತ್ತಿಲ್ಲ ರೀ. ಶಿವ ರಾತ್ರಿ ಎಲ್ಲ ಫಿಲ್ಮ್ ನೋಡ್ತಾರೆ ರೀ. ಓದೋದಿಲ್ಲ. ನೆನ್ನೆ ಸಂಡೇ ಅಲ್ರಿಪ್ಪ, ಅದಾಗ ರೀ. ಇದನ್ನು ಫ್ರಂಟ್ ಹಾಕೊಂಡ್ಬಿಡೋಣ್ರಿ ಬ್ಯಾಗ್, ಇಲ್ಲಾಂದ್ರೆ ಸುಮ್ಮನೆ ಪ್ರಾಬ್ಲಮ್ ಹಾಕೋವು. ಫ್ರಂಟ್ ಹಾಕೊಂಡ್ಬಿಡೋಣ. ಮುಂದೆ ನನ್ನ ಪ್ರಕಾರ ಮುಂದೇನು ವೈಸ್ ಬರಲ್ಲ ರೀ. ವೈಸ್ ಓವರ್ ಕೊಡೋದು ಕಷ್ಟ ಆಗತ್ತೆ ರೀ. ನೋಡೋಣ್ರಿ ನಿಮ್ಗೆ ಅದೆಲ್ಲ ವಿಡಿಯೋಗಳು ಬಿಡ್ತೀನಿ ರೀ. ಮತ್ತು ಏನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ಅಕ್ಕ ಕಾಯ್ತಾರೆ ಹೇಗಿದೆ ಅಂತ ಈಗ ಓಕೆ ರೀ. ನಡೀರಿ ಹೋಗೋಣ. ಎಲ್ರಿಗೂ ಬಾಯ್ ಬಾಯ್ ರೀ, ಟಾಟಾ. ಹೌದು ಹಾಂ ಆಗ್ಯದ ಹಾಂ ಸರ್ ಓಕೆ. ಅಲ್ಲಿ ಮುಂದೆ ನಮ್ಮ ದೋಸ್ತರು ಅದಾರ ರೀ, ಅವ್ರಿಗೊಂದು ಸ್ವಲ್ಪ ಭೇಟಿಯಾಗಿ ನಾವು ಸೀದಾ ಬಿಟ್ಬಿಡ್ರಿ ನಮ್ಮ ಊರ ಕಡೆಯಿಂದ ರೀ. ಇದು ಪುಕ್ಸಟ್ಟೆ ಓದಾಡ್ತಿದ್ದೀವಿ. ಇದೆಲ್ಲ ನಮ್ಮ ಅಕ್ಕರ ಹೊಲನ ನೋಡ್ರಿ. ಇದು ನಮ್ಮ ಅಕ್ಕರ ಜಾಗ ರೀ. ಇದು ಸ್ಕೂಲಿಗೆ ಅಂತ ಕೊಟ್ಟಿರೋದು ಜಾಗ ರೀ. ಒಂದೇ ನಿಮಿಷ ಮಾಮ ಫೋನ್ ಹಚ್ಚತ್ತಾರ. ಏನೋ ಬಿಟ್ಟು ಬಂದೇನಂತ ಅನ್ಸುತ್ತೆ. ನನಗೆ ಅನ್ಸತ್ತೈತ್ರಿ ಏನೋ ಬಿಟ್ಟು ಬಂದೇನಂತ. ಇಯರ್ಬಡ್ಸ್ ಬಿಟ್ಟು ಬಂದೇನಂತ್ರಿ. ಇದು ಗೋರ್ಮೆಂಟ್ ಬಸ್ ಒಂದು ಬರತ್ತದ, ಅದು ಹೆಂಗೆ ಬರತ್ತ ನೋಡ್ರಿ. KSRTC ಬಸ್ ಅಂದ್ರೆ ಹಂಗೆ ಏನ್ರಿಪ್ಪ. ಹೆಂಗೆ ಹೊಡಿತಾರೆ ಗೊತ್ತವ್ರ, ಹೆಂಗೆ ಹೋಗುತ್ತೆ ನೋಡ್ರಿ. ಬೆಂಗಳೂರು ಬಸ್ ಇದು. ಹಿಂದೆ ಯಾವ ಗಾಡಿ ಇಲ್ಲ, ಗೇರ್ ಹಾಕೊಂಡು ಸಿದೋಗ್ಬಿಡು. ಬರ್ಡ್ಸ ಮರ್ತು ಬರ್ತೀವಿ ಅಂತ ನಾವು ಅಂದ್ಕೊಂಡಿರ್ಲಿಲ್ಲ ರೀ.
ಏನು ಇಲ್ಲೇ ಟೈಮ್ ಆಗತ್ತಾ, ಯಾವಾಗ ಹೋಗೋದು ನಾವು? ಅದ್ರೊಳಗೆ ನಮ್ಮ ಸ್ಪ್ಲೆಂಡರ್ ಬೈಕ್ ಐತಿ ಅಪ್ಪ, ನಾವು ಹೋಗೋದು. ಇಲ್ಲೇ ನಿಂತು ಅಂದ್ರೆ ಬರೋಕೆ ಸಣ್ಣ ದೂರ ಆಗತ್ತೆ ರೀ, ಯಾಕಂದ್ರೆ ಅವ್ನು ಕಾಲು ಬಂದ್ಬಿಟ್ಟನಲ್ರಿಪ್ಪ. ಇದಾರೆ ಬರ್ಡ್ಸ್ಬಿಟ್ಟು ಒಂದು ಡೈಲಿ ಸ್ಕೂಲೇನು ಸಾಲಿನ ದಾಟಿಜೋ ಕ್ಯಾಪ್ ಏನು ಬೇಡ್ರಿ ಇವಾಗ ನನಗೆ. ಅಲ್ಲಿ ಕ್ಯಾಪ್ ಏನು ಭಾಳ ತರ್ತೇನೆ, ಕ್ಯಾಪ್ದೇನು ಪ್ರಾಬ್ಲಮ್ ಇಲ್ಲ, ಇಯರ್ಬಡ್ಸ್ ನೋಡಿ. ಏನೋ ಮರ್ತೋಗಿನಂತ ಅನ್ಸುತ್ತೆ. ಇವಾಗಂತೂ ರಿಟರ್ನ್ ಬರೋ ಚಾನ್ಸೇ ಇಲ್ಲ. ಈ ಕಡೆ ಲಗೇಜ್ ಇಳಿತ್ರಿ, ಲಗೇಜ್ ಇಳಿತೀವಪ್ಪ. ದೋಸ್ತಿಗೆ ಹೇಳಿ ಮತ್ತೊಮ್ಮೆ ಕಟ್ಟಿಸ್ಬೇಕು. ಲೂಸ್ ಆಗಿಬಿಟ್ಟಿದ್ರಪ್ಪ. ಸಂಜೆ ಚಾಲ ನೋಡ್ರಿ ಏನಾಗ್ಬಿಟ್ಟದ. ಇದೆಲ್ಲ ಕರೆಕ್ಟಾಗಿ ಸಜ್ಜು ಕಟ್ಟಿಲ್ಲ. ಇನ್ನೊಮ್ಮೆ ಇದು ಮಾಡ್ಕೋಬೇಕಂತ ಅನ್ಸತ್ತೆ. ಮುಂದೆ ಇಟ್ಕೊಂಡ್ಬಿಡೋದು ಬೆಟ್ರ್ ಅನ್ಸತ್ತೆ. ಇವ ಹೆಲ್ಮೆಟ್ ಹಾಕೊಂಡನ್ರಿ. ಅವ ಹೆಲ್ಮೆಟ್ ಹಾಕೊಳ್ಳೋದು ಈ ಹೆಲ್ಮೆಟ್ ಹಾಕೊಳ್ಳೋದು ಪ್ರಾಬ್ಲಮ್ ಅಲ್ರಿ, ಅವ್ನಿಗೆ ಗಾಡಿನೇ ಹೊಡ್ಯಕ್ಕೆ ಬರಲ್ಲ ರೀ ಅವ್ನಿಗೆ. ಆದರೆ ಹೆಲ್ಮೆಟ್ ಹಾಕೊಂಡ ಕಾಯ್ಕರ್ ರೋಸ್ ಗೊತ್ತು ನೋಡ್ರಿ. ಸಡನ್ಲಿ ಏನು ಪ್ಲಾನಿಂಗ್ ಮಾಡಿವಿ ಅಂದ್ರೆ ಇದನ್ನು ಕಟ್ಟೋದು ಬೇಡ, ಇವ್ನಿಗೆ ಕರ್ಕೊಂಡು ಹೋಗ್ಬೇಕಂತ. ಈಗ ನೋಡಿದ್ರೆ ಬಟ್ಟೆ ಉಟ್ಕೋತೀನಿ ಅಂತ ಬಸ್ಸು. ಇವ್ನಿಗೆ ಇವಾಗ ಕರ್ಕೊಂಡು ಹೋಗೋದು ಹಿಂಗೆ ರೀ. ಒಂದು ಅಡ್ರೆಸ್ ತೊಗೊಂಡು ಮತ್ತು ನಾಳೆ ಕಳಿಸ್ತೀನಿ. ಒಂದು ಸೋಣಾಗ್ದೋಬೆ ಬಸ್ಸು, ಸೋಣಾಗೊಂದು ನೋಡ್ರಿ. ಸಡನ್ಲಿ ನಮ್ಮ ದೋಸ್ತನ ಕರ್ಕೊಂಡು ಹೋಗೋ ಪ್ಲ್ಯಾನ್ ಮಾಡಿಬಿಟ್ಟಿನಿ. ಅವಾಗ ಹಿಂಗೆ ಕುಂತಾನ, ನಮ್ಮ ಮುಂದೆ ಗಾಡಿ ಹೊಡ್ಯಾತೀನಿ. ಏನಪ್ಪ ಅಂದ್ರೆ ಅದು ಏನೋ ಗೊತ್ತಿಲ್ಲ, ಅವ್ನಿಗೆ ಕರ್ಕೊಂಡು ಹೋಗ್ಬೇಕಂತ ಸಡನ್ಲಿ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿನಿ ರೀ. ವಯಸ್ಸನ್ನು ಕರೆಕ್ಟ್ ಬರಲ್ಲ ಅಂತ ಅನ್ಸತ್ತೆ ರೀ. ಯಾಕಂದ್ರೆ ಗಾಳಿ ಭಾಳ ಐತ್ರಿ. ಮುಂದೆ ಹಂಗೆ ನಮ್ಮ ಡ್ಯಾಮ್ ಬರ್ತೀರಿ, ಡ್ಯಾಮ್ ನೋಡಾಕತ್ರಿ. ಎಲ್ರಿಗೂ ಇವತ್ತೆಲ್ಲ ನಮ್ಮ ಜರ್ನಿ ಯಾವ್ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ರೀ. ಎಲ್ಲರೂ ಜಾಯ್ನ್ ಆಗ್ರಿ, ಬರ್ರಿ. ಮತ್ತು ಹಂಗೆ ಲೈಕ್ ಮಾಡೋದ, ಶೇರ್ ಮಾಡೋದ ಮರಿಬೇಡ್ರಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿಪ್ಪ. ನಿಮ್ಮ ಕನ್ನಡದ ಹುಡುಗನ ಬೆಳೆಸೋದು ನಿಮ್ದು ಕರ್ತವ್ಯ ಅಲ್ರಿಪ್ಪ. ಇದ ನೋಡ್ರಿ ನಮ್ಮ ಡ್ಯಾಮ್ನಾಗ ನೀರಿಲ್ರಿ, ಬಂದ್ ಮಾಡಿಬಿಟ್ಟಾರ. ನೆನ್ನೆ ಚಾಲು ಐತ್ರಿ.
ಹಾಂ ಹ್ಞೂ ಅಣ್ಣ ಒಂದು 2 ಲೀಟ್ರ್ ನೀರು ಮಾಡಲಿ ಕೊಡ, ಕೋಲ್ಡ್ ಕೊಡೋಣ. ಇಲ್ಲಿ ಬಂದು ಸ್ಟಾಪ್ ಮಾಡಿವ್ರಿ. ಇವಾಗ ಮುಖ ತೊಗೊಂಡು ನೀವು ಒಂದು ಮಂದಾಳದ ಮಾತು ಕೇಳ್ರಿ, ಏನಾಗ್ಯದಪ್ಪ ದೋಸ್ತ? ಊರಲ್ಲಿರೋ ಮಣ್ಣೆಲ್ಲ ನನ್ನ ಮುಖದ ಮೇಲೆ ಬಂದೈತಿ. ಏನಪ್ಪ ಅಂದ್ರೆ ಇವ್ನ ಮುಖದ ಮ್ಯಾಗ ಇಷ್ಟೊಂದು ಹೊಲಿಸ್ಕೊಂಡಿದ್ದ. ನಾ ಹೇಳೇನ್ರಿ ನನಗೆಲ್ಲ ಸೆಟ್ ಆಗತ್ತ, ನೀನು ಹೆಲ್ಮೆಟ್ ಹಾಕೊಂಡ್ರೆ ಮಾತು ಕೇಳಿಲ್ರಿ. ಹೆಲ್ಮೆಟ್ ಹಾಕ್ಕೊಂಡಿಲ್ರಿ, ಆಗಲೇ ಒಂದು ಖರ್ಚಿಪ್ ನೋಡ್ರಿ. ಇವಾಗ ಖರ್ಚಿಪ್ಲಿ ಅದನ್ನು ವರ್ಷತಾನ ರೀ. ನಾವು ಇವಾಗ ಪ್ರೆಸೆಂಟ್ ರೀ ಬಳ್ಳಾರಿ ಹೆತ್ ಕಡೆ ಇದೀವಿ ರೀ. ಇನ್ನೊಂದು ಸ್ವಲ್ಪ ದೂರ ರೀ ನಾವು ಹೋಗೋಕೆ. ನೋಡಿರಿ RCB ಟಿ ಶರ್ಟ್ ಉಟ್ಕೊಂಡು ಹೊಂಟಿ ನಾನು. RCB ಟಿ ಶರ್ಟ್ ನಾನು ರೀ ಒಂದೊಂದು ಸತಿ ಬರೀ ಹಾಫ್ ಚಡ್ಡಿ ಮ್ಯಾಗ ಹೋಗ್ಬಿಡ್ತೀನಿ ಬೆಂಗಳೂರು. ಅದು ಬೆಂಗಳೂರು ಒಂದು ಏನಾಗ್ಬಿಟ್ಟದ ನನಗೊಂದು ಲೋಕಲ್ ಆಗಿಬಿಟ್ಟದ್ರಿ ಬೆಂಗಳೂರು. ಇವಾಗ ರೆಡಿ ಆಗ್ಯಾನ್ರಿ, ಬರ್ರಿ ಹೋಗೋಣ್ರಿ. ಮತ್ತು ಇನ್ನು ದಾರಿ ದೂರ ಐತ್ರಿ, ಮುಂದೆ ರೋಡಿಗೆ ಬಿಡಲ್ರಿ, ನೈಸ್ ರೋಡ್. ಆಮೇಲೆ ಲೇಟ್ ಆತಂದ್ರೆ ಬಿಡಲ್ರಿ. ಹೋಗೋಣ ಬರ್ರಿ ಇಲ್ರಿ. ಮನೆಯವ್ರ ಪರಿಸ್ಥಿತಿ ರೀ ಕೆಲಸ ಇದೇ ನೋಡ್ರಿ ನಮ್ಮ ಬಳ್ಳಾರಿ. ಇದು ಬಳ್ಳಾರಿ ಅಲ್ಲ ಅಂತ ಅನ್ಸತ್ತೆ, ಸಿರುಗುಪ್ಪ ಅಂತ ಅನ್ಸತ್ತೆ. ಹಾಂ ಬಳ್ಳಾರಿ, ಬಳ್ಳಾರಿ ಅಲ್ಲ, ಹಕ್ಕಿ ಮಮ್ಮಲ್ಲ ಬಳ್ಳಾರಿ. ಬಳ್ಳಾರಿ ಬಳ್ಳಾರಿ ಪಶ್ಚಿಮ ವಲಯ ಬಳ್ಳಾರಿ ಇದು. ನಾ ಹಕ್ಕಿ ಗಿಕ್ಕಿ ಏನಾಗ್ತೀನಿ ನೋಡ್ರಿ. ಇಲ್ಲೆಲ್ಲ ಬಳ್ಳಾರಿಗಳು ಹಿಂಗೆ ದನಗಳೆಲ್ಲ ನೋಡ್ಬೋದು ರೀ ಬಳ್ಳಾರಿ ಒಳಗೆ. ನಮ್ಮ ಊರಾಗೂ ನೋಡ್ಬೋದು ರೀ. ಅದು ಮಸ್ತ್ ಐತೆ ನೋಡ್ರಿ, ಫುಲ್ ಕ್ರಮ್. ಈ ಕಡೆ ಎಲ್ಲ ಟೈಲ್ಸ್ ಅಡ್ಡಗಳ್ರಿ, ಗ್ರಾನೈಟ್ ಅಡ್ಡಗಳು. ಮೊನ್ನೆ ಜೂನಿಯರ್ ಫಿಲ್ಮ್ ತೆಗೆದ್ರಲ್ರಿ, ಆ ಹೀರೋ ಇದಾರಲ್ರಿ, ಅವ್ರದ ಊರ್ರಿ ಇದು. ಅವ್ರದ ಇದು ಊರೆಲ್ಲ. ಈ ಮನೆ ಅವ್ರದ್ದೇ ಇರ್ಬೇಕಂತ ಅನ್ಸತ್ರಿ ಮೇ ಬಿ. जय कपीशित लोक उजागर.
ಬಳ್ಳಾರಿ ಹೆಲ್ತ್ ಸಿಟಿ ಅಂತ್ರಿ ಇದು. ಯಾವುದೋ ದವಾಖಾನೆ ರೀ, ರೊಕ್ಕ ಜಾಗಕ್ಕಷ್ಟ ದವಾಖಾನೆ ರೀ. ಅವ್ರ ಪೇಷಂಟ್ ಬದುಕಿದ್ರು ಸತ್ರು ಏನು ಉಪಯೋಗಿಲ್ಲ, ರೊಕ್ಕ ಬಂತಂದ್ರೆ ಮುಗೀತ್ರಿ, ಸಾಕಷ್ಟೇ. ಬಳ್ಳಾರಿ ಸರ್ಕಲ್ ಬಂದಿಂದ ಇಲ್ಲಿ 3 ದಾರಿ ಅದಾವ್ರಿ. ಯಾವ ಕಡೆ ಹೋಗ್ಬೇಕಂತ ಗೊತ್ತಿಲ್ಲ, ಅದಕ್ಕೆ ನಾವು ಲೊಕೇಶನ್ ಹಾಕ್ಲತ್ತೀವಿ ರೀ. 11 ಜನ ಅಲ್ಲಿ ಟ್ರಾಫಿಕ್ ಪೊಲೀಸ್ ಹೊಂಟಾರ್ರಿ. ನಾನು ಹೆಲ್ಮೆಟ್ ಹಾಕೊಂಡಿಲ್ಲ, ನಮ್ಮ ದೋಸ್ತ್ ಹೆಲ್ಮೆಟ್ ಹಾಕೊಂಡನ್ರಿ. ಆದರೆ ಇಲ್ಲಿ ಅಂದ್ರೂ ಸಿಕ್ಕಾಪಟ್ಟೆ ಗಾಡಿಗಳದವ್ರಿ ಇಲ್ಲಿ. ಯಾಕಂದ್ರೆ ಇದು ಡಿಸ್ಟ್ರಿಕ್ಟ್ ಲೆವೆಲ್ ಐತಲ್ರಿ. ಎಷ್ಟಾದರೂ ಡಿಸ್ಟ್ರಿಕ್ಟ್ ಲೆವೆಲೇ ಇರುತ್ತೆ. ಟ್ರಾಫಿಕ್ ಪೊಲೀಸ್ ಅದನ್ರಿ, ನಮ್ಗೆ ಹಿಡಿತಾನ್ರಿ, ಹೋಗೋಣ್ರಿ. ಆದರೆ ಇಲ್ಲಿ ಯಾರು ಹೆಲ್ಮೆಟ್ ಹಾಕೊಂಡು ನಿಲ್ತವ್ರಿ, ಅವ್ರು ಇಜ್ರನ್ ಇರಲಿಲ್ಲ ಅಂದ್ರೆ. ನಮ್ಮ RCB ಟಿ ಶರ್ಟ್ ನೋಡಿ, ಇವ್ರು ಏನು ಹೇಳ್ಯಾರ ನೋಡ್ರಿ. ಹಾಯ್ ಫ್ರೆಂಡ್ಸ್, ನಾವು RCB ಫ್ಯಾನ್ಸ್ ಫ್ರೆಂಡ್ಸ್. ಇವ್ರು ಕೂಡ RCB ಫ್ಯಾನ್ಸ್ ಅಂತ, ಎಲ್ಲರೂ RCB ಫ್ಯಾನ್ಸ್ ಆಗ್ರಿ ನೋಡಿ. ನಮ್ಮ RCB ವಿನ್ ಆದಾಗ ಇವರೆಲ್ಲ ಪೂಜೆ ಮಾಡಿದಾರಂತ. ನಮ್ಮ ಕಡೆಯಿಂದ ಥ್ಯಾಂಕ್ ಯು. ಹಾಗೂ ಮತ್ತು ನಮ್ಮ RCB ಎಲ್ಲ ಸಮಸ್ತ ಕನ್ನಡಿಗರಿಂದ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ದೇವ್ರು ಒಳ್ಳೇದು ಮಾಡಲಿ, ನಿಮ್ಗೊಂದು ಬಾಯ್ ಫ್ರೆಂಡ್ಸ್. ಹಾಗೆ ಏನಾರು ತಿನ್ಬೇಕಂದ್ರೆ ಇಂಥವ್ರು ನೋಡೋದು ನೋಡ್ರಿ. ಈಗ ಲೊಕೇಶನ್ ಹಾಕೀವಿ, ಬ್ಯಾಗ್ ಇಲ್ಲಿ ಇಟ್ಟೀವಿ, ಇಲ್ಲಿ ಆರ್ಡ್ರ್ ಮಾಡೀವಿ. ಹೊಟ್ಟೆ ಹಸ್ತೈತ್ರಿ, ಮೊದಲು ಶಿಸ್ತು ತಿನ್ನೋಣ್ರಿ, ಆಮೇಲೆ ಉಳ್ಕಿದೆಲ್ಲ ವಿಚಾರ ಮಾಡೋಣ್ರಿ. ಏನಂತ ದೋಸ್ತ, ಒಟ್ಟಿಗೆ ಬಸ್ತಾನೆ ಬಿದ್ರೂ ಮುಂದೆ ಮಾತು ಬರೋದು. ಇನ್ನೊಂದು 230 ಕಿಲೋಮೀಟ್ರ್ ಐತ್ರಿ. ಜರ್ನಿ ಎಂಡ್ ಆಗುತ್ತೆ. ಅಷ್ಟರೊಳಗೆ ಫೋನು ಸ್ವಿಚ್ ಆಫ್ ಆಗುತ್ತೆ. ನೋಡ್ರಿ, ಬೈಕ್ ಒಳಗೆ ಚಾರ್ಜ್ ಇದ್ರೆ ನೋಡ್ರಿ. ಬ್ಯಾಕ್ ಸೈಡ್ ಸೌಂಡ್ ಭಾಳ ಬರೋದ. ಊಟ ಮಾಡಿ ಮತ್ತು ನಿಮ್ಮ ಜೊತೆ ಬರ್ತಾರೆ. ಫೋನ್ ಒಳಗೆ ಚಾರ್ಜ್ ಇರ್ತಿಲ್ರಿ, ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲೊಂದು ದೊಡ್ಡ ಆಕ್ಸಿಡೆಂಟ್ ಆಗಿತ್ತು. ಆದ್ರೆ ಭಾರಿ ಡೇಂಜರ್. ಅವ್ರು ಉಳಿದಿದ್ದಾರೆ, ಸ್ವಲ್ಪ ಭಾಳ ಅಂದ್ರೆ ಭಾಳ ಮುಷ್ಕಿಲ್ಲ ಉಳ್ದಾರ. ಸ್ವಲ್ಪ ದರಿದೋಗ್ಬಿಟ್ಟದ್ರಿ. ಏನಪ್ಪ ಅಂದ್ರೆ ನಾವು ಎಲ್ಲಿ ಬಂದೀವಿ ಅಂದ್ರೆ ನಮ್ಮ ಏಷ್ಯಾ ಖಂಡದ ಅತಿ ದೊಡ್ಡ ಏಕಶಿಲಾ ಶಾಸನ ಮಧುಗಿರಿ. ಇಲ್ಲಿಂದ ನಾವು ಹೊಂಟೀವ್ರಿ. ಅದಕ್ಕೆ ನಿಮ್ಗೆ ತೋರಿಸ್ಬೇಕಂತ ಮಾಡೀವ್ರಿ ನಾವು. ಯಾಕಂದ್ರೆ ನಮ್ಮ ಜೊತೆ ನೀವು ನೋಡ್ಬೇಕಲ್ರಿ. ನೀವು ನೋಡಲಿಲ್ಲ ಅಂದ್ರೆ ಹೆಂಗೆ ರೀ, ನಾವೊಬ್ಬರು ನೋಡಿದ್ರೆ ಉಪಯೋಗಲ್ರಿಪ್ಪ. ತೋರಿಸಿ ಬರ್ರಿ, ನಮ್ಮ ಏಷ್ಯಾ ಖಂಡದ ಅತಿ ದೊಡ್ಡ ಶಿಲಾಶಾಸನ ತೋರಿಸ್ತೀನಿ. ಭಾಳ ಗಾಳಿ ಐತ್ರಿ, ಏನು ಮಾತಾಡೋಕ್ಕಾಗಲತ್ತಿಲ್ರಿ. ಇನ್ನೂ 9 ಕಿಲೋಮೀಟ್ರ್ ಐತ್ರಿ. ಆದ್ರೆ ಇವಾಗ ಇಷ್ಟು ದೊಡ್ಡದು ಕಾಣಂತದ್ರಿ. ಆದ್ರೆ ನನಗೂ ಡೌಟ್ ಐತ್ರಿ, ಇದು ಹೌದಿಲ್ಲ ಅಂತ. ಮುಂದೆ ಬೇರೆ ಇನ್ನೊಂದಿತ್ತಂದ್ರೆ ತೋರಿಸ್ತೀನಿ ರೀ. ಮತ್ತು ನೀವು ಬೇಜಾರು ಮಾಡ್ಕೋಬೇಡ್ರಿ. ಮತ್ತು ಇಲ್ಲಿ ಮಧುಗಿರಿ ಅವ್ರು ಯಾರಾದ್ರೂ ಇದ್ರೆ ಇದು ನಮ್ದಲ್ಲ, ಇದು ಯಾವುದೋ ಒಂದು ಬೇರೆ ತೋರಿಸಿರಿ ಅಂತ ಹೇಳ್ಬೇಡ್ರಿ. ಆದ್ರೆ ಮೇ ಬಿ ಇದೇ ಇರ್ಬೋದು ಅಂತ ಅನ್ಕೊಂಡೀನಿ. ಆದ್ರೆ ಮುಂದೆ ಇನ್ನೂ ತೋರಿಸ್ತೀನಿ ರೀ ನಿಮಗೆ. ಪಕ್ಕ ಇದೆ ರೀ ಮಧುಗಿರಿ ಬೆಟ್ಟ. 100% ಇದೆ ರೀ. ಅದು ಒಂದೇ ಕಲ್ಲು ಐತ್ರಿ, ಅಷ್ಟು ದೊಡ್ಡದೈತೆ ನೋಡ್ರಾಗ. ಬೇರೆ ಬೇರೆ ಕಲ್ಲಲ್ರಿ, ಅದು ಒಂದೇ ಕಲ್ಲು ಐತ್ರಿ. ನಾನು ನಿಮ್ಗೆ ಸುಳ್ಳು ಹೇಳತ್ತೀನಿ ಅಂತ ನಿಮ್ಗೆ ಡೌಟ್ ಅನಿಸಿದ್ರೆ ಇಲ್ಲಿ ಬಂದು ನೋಡಿರಿ ನೀವು. ನಾ ಸುಳ್ಳು ಹೇಳತ್ತೀನಿ ಅಂತ ಅನಿಸಿದ್ರೆ ಇಲ್ಲೇ ಬಂದು ನೋಡಿರಿ ನೀವು. ಇವನ್ ಪೋಸ್ ವಿಡಿಯೋ ಮಾಡ್ತೀನಿ ಅಂತ ಪೋಸ್ ಬಿಲ್ಡಪ್. ಇಂಥ ಪಾಲ್ತು ಸುಳ್ಳು ಮಕ್ಕಳನ್ನ ಇವತ್ತು ನೋಡಿರಿ.